ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ತೆಳುವಾದ ಮೃದುವಾದ ಮಸಾಲ ಅಕ್ಕಿ ರೊಟ್ಟಿ ಹೀಗೆ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಒಂದು ಅಕ್ಕಿ ರೊಟ್ಟಿಯನ್ನು ತಯಾರಿಸಿ ತಿಂದಿರ್ತೀರ. ಆದರೆ ಕೆಲವು ಮಕ್ಕಳಿಗೆ ಅಂತೂ ರೊಟ್ಟಿ ಇಷ್ಟ ಆಗೋದಿಲ್ಲ. ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂಥದ್ದು ಅಂದರೆ ರೊಟ್ಟಿ. ಯಾಕೆಂದರೆ ತುಂಬಾ ಹೆಲ್ದಿಯಾಗಿರುತ್ತೆ ಅಂತ ಇಷ್ಟಪಡ್ತಾರೆ. ಸೊ ಈ ಒಂದು ರೊಟ್ಟಿಯನ್ನು ನಾವು ಮಸಾಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇದರ ಟೇಸ್ಟನ್ನು ಮತ್ತೆ ಮರೆಯೋದೇ ಇಲ್ಲ. ಅಷ್ಟು ಸೂಪರ್ ಟೇಸ್ಟನ್ನು ಕೊಡುತ್ತೆ ಈ ಒಂದು ಮಸಾಲ ಅಕ್ಕಿ ರೊಟ್ಟಿ. ಹೀಗೆ ಒಂದು ಸಲ ತಯಾರಿಸಿ ನೋಡಿ. ಈಗ ನಾನು ಈ ಒಂದು ರೊಟ್ಟಿ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 2 ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ, ಅಂದರೆ ಅಕ್ಕಿ ಹಿಟ್ಟನ್ನು ತೊಳೆದು ಅದನ್ನು ಬಿಸಿಲಲ್ಲಿ ಅಥವಾ ಫ್ಯಾನ್ಗಳಲ್ಲಿ ಒಣ ಹಾಕಿ ನಂತರ ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ನಮಗೆ ರೆಡಿ ಆಗುತ್ತೆ. ಸೊ ಆ ಒಂದು ಅಕ್ಕಿ ಹಿಟ್ಟನ್ನು 2 ಕಪ್ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಕ್ಯಾರೆಟ್ನ ತುರಿದು ನಾನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸೌತೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೌತೆಕಾಯಿ ಒಂದು ಅರ್ಧ ತೊಗೊಂಡಿದ್ದೀನಿ, ಅದನ್ನು ಕೂಡ ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಹಾಕ್ತಾ ಇರೋದು ಸಬ್ಸಿಗೆ ಸೊಪ್ಪು, ಹಾಗೆ ಈರುಳ್ಳಿ ಕೂಡ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ನಾನು ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಸ್ವಲ್ಪ ಧಾರಾಳವಾಗಿ ಹಾಕಿ ಖಂಡಿತವಾಗ್ಲೂ ಈ ಒಂದು ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಬೇಕು ಅಂದಾಗಲೂ ಈ ಒಂದು ರೊಟ್ಟಿಯನ್ನು ತಯಾರಿಸಿ ಮಕ್ಕಳಿಗೆ ಕೊಡಿ, ಖಂಡಿತ ತುಂಬಾ ಇಷ್ಟಪಡ್ತಾರೆ. ನಂತರ 2 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಚಚ್ಚಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ. ನೋಡಿ, ಮೊಸರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನಾನು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಅಥವಾ ಸೋಂಪಿದ್ರೂ ಕೂಡ ಹಾಕ್ಕೊಳ್ಳಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೊಟ್ಟಿ. ಸೊ ಈ ರೀತಿಯಾಗಿ ನೋಡಿ ತಯಾರಿಸ್ಕೊಂಡಿದ್ದೀನಿ. ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ರಿಂದ 3 ಸ್ಪೂನ್ ಆಗುವಷ್ಟು ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನು ಫಸ್ಟಿಗೆ ನೀರೇನು ಹಾಕ್ಕೊಳ್ಳೋದು ಬೇಡ, ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ವೆಜಿಟೇಬಲ್ಸಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳೋ ಇರುತ್ತೆ. ಸೊ ಹಾಗಾಗಿ ಸೌತೆಕಾಯಿ ಎಲ್ಲ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಫಸ್ಟೇ ನಾವು ನೀರು ಜಾಸ್ತಿ ಹಾಕ್ಕೊಂಡ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಹಿಟ್ಟು. ಹಾಗಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ತೆಳುವಾಗಿ ಮೃದುವಾಗಿ ನೀವು ಮಸಾಲ ಅಕ್ಕಿ ರೊಟ್ಟಿನ ಹೀಗೆ ಮಾಡಿಕೊಟ್ರೆ ಖಂಡಿತ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲರೂ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ಇಷ್ಟಪಟ್ಟು ಯಾವಾಗಲೂ ಕೂಡ ನಿಮ್ಮ ಹತ್ರ ಮಸಾಲ ರೊಟ್ಟಿನ ಮಾಡಿಸಿ ತಿಂತಾರೆ. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪನೇ ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ. ಹಿಟ್ಟನ್ನು ಈ ರೀತಿ ಕೆಲವರೆಲ್ಲ ಬಿಸಿನೀರಲ್ಲಿ ಕಲಿಸ್ತಾರೆ, ನಾನಿಲ್ಲಿ ತಣ್ಣೀರಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ಮಾಮೂಲಿ ನೀರಲ್ಲಿ ಬಿಸಿನೀರು ಬೇಕು ಅಂದರೆ ಖಂಡಿತ ಬಿಸಿನೀರಲ್ಲೇ ನೀವು ಕಲಿಸ್ಕೋಬೋದು. ನೋಡಿ, ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿರಲಿ. ಜಾಸ್ತಿ ಕೆಲವರೆಲ್ಲ ತುಂಬಾ ಗಟ್ಟಿ ಇರಬೇಕು ಅಂತ ಅಂತಾರೆ. ಇಲ್ಲ, ನಾನು ಮೀಡಿಯಮ್ ಆಗಿ ಇದೆ ನೋಡಿ, ಹಿಟ್ಟು ನೋಡ್ಬೋದು ನೀವು. ಇಲ್ಲಿ ಜಾಸ್ತಿ ಗಟ್ಟಿನೂ ಇಲ್ಲ, ಹಾಗೆ ತೆಳ್ಳಗೂ ಕೂಡ ಇಲ್ಲ. ಅಕಸ್ಮಾತ್ ಜಾಸ್ತಿ ತೆಳ್ಳಗಾಯಿತು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ಸ್ವಲ್ಪ ಹಿಟ್ಟನ್ನು ನೀವು ಕಲಿಸ್ಕೋಬೋದು, ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ಅದೇ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು 2 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನೀವು ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ತೆಳ್ಳಗಾಗುತ್ತೆ. ಈಗ 1 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ನಾನು. ಆಯಿಲ್ ಹಾಕಿ ಒಂದ್ಸಲ ನೀಟಾಗಿ ಈ ರೀತಿ ನಾನು ಅದನ್ನು 1 ಸೆಕೆಂಡ್ವರೆಗೂ ನಾದ್ಕೊಂಡಿದ್ದೀನಿ ಅಷ್ಟೇ. ನಂತರ ಇವಾಗ ಇಲ್ಲಿ ನಾನು ಹೋಳಿಗೆ ಶೀಟ್ ಬರುತ್ತಲ್ವಾ, ಸೊ ಆ ಶೀಟನ್ನು ತೊಗೊಂಡಿದ್ದೀನಿ. ಇದ್ದರೆ ಉಪಯೋಗಿಸಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಖಂಡಿತ ಬಟರ್ ಪೇಪರ್ ಇದ್ದರೆ ಅದರಲ್ಲೂ ಕೂಡ ನೀವು ಈ ಒಂದು ರೊಟ್ಟಿಯನ್ನು ಮಾಡ್ಕೋಬೋದು. ಅಥವಾ ಬಾಳೆದೆಲೆ ಇರುತ್ತಲ್ವ, ಸೊ ಬಾಳೆದೆಲೆ ತೊಗೊಂಬಿಡಿ, ಅದು ಬೆಸ್ಟು. ಬಾಳೆದೆಲೆಯಲ್ಲಿ ನೀವು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿಯೇ ನೀವು ರೊಟ್ಟಿಯನ್ನು ಮಾಡ್ಕೋಬೋದು. ನಿಮಗೆ ಎಷ್ಟು
ಎಷ್ಟು ತೆಳ್ಳಗಾಗುತ್ತೆ ನೋಡಿ, ಎಷ್ಟು ತೆಳ್ಳಗೆ ಬೇಕು, ಚಪಾತಿ ಎಷ್ಟು ತೆಳ್ಳಗೆ ಬೇಕು ಅಂದರೂ ಕೂಡ ನೀವು ಲಟ್ಟಿಸ್ಕೋಬೋದು. ಖಂಡಿತವಾಗ್ಲೂ ಬಾಳೆದೆಲೆಯಲ್ಲೂ ಕೂಡ ಅಷ್ಟೇ ತೆಳ್ಳಗೆ ಬರುತ್ತೆ. ಬಾಳೆದೆಲೆ ಅಥವಾ ಬಟರ್ ಪೇಪರು ಅಥವಾ ಈ ಥರ ಪೇಪರ್ ಇದ್ದರೆ, ಹೋಳಿಗೆ ಶೀಟ್ ಇದ್ದರೂ ಕೂಡ ನೀವು ಖಂಡಿತವಾಗ್ಲೂ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಈ ಒಂದು ರೊಟ್ಟಿಯನ್ನು ತಟ್ಕೋಬೋದು. ನೋಡಿ, ನಾನು ಕೈಯಲ್ಲೇ ತಟ್ಟಿ ತೋರಿಸ್ತಾ ಇದ್ದೀನಿ. ಕೆಲವರೆಲ್ಲ ಮೇಲ್ಗಡೆ ಪೇಪರ್ ಹಾಕಿ ಹಾಗೆ ಅದನ್ನು ಒಬ್ಬಟ್ಟು ಥರ ಕೂಡ ಮಾಡ್ಕೋತಾರೆ. ಬಟ್ ನಾನು ಇಲ್ಲಿ ಕೈಯಲ್ಲೇ ತಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೊಟ್ಟಿನ ಒಂದು ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಸುಮಾರು ಸಲ ಮನೆಯಲ್ಲಿ ನಾವು ಅಕ್ಕಿ ರೊಟ್ಟಿಯನ್ನು ತಯಾರಿಸಿರ್ತೀವಿ, ಹಾಗೆ ಮಸಾಲ ರೊಟ್ಟಿನೂ ತಯಾರಿಸಿರ್ತೀವಿ. ಬಟ್ ವಿಧಾನಗಳು ಚೇಂಜ್ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ 100% ಇದೇ ರೀತಿ ಮಾಡಿರೋಕ್ಕೆ ಚಾನ್ಸ್ ಇರಲ್ಲ. ಯಾಕೆಂದರೆ ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ. ಖಂಡಿತವಾಗ್ಲೂ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಒಂದು ಸಲ ಹೇಗೆ ಬಂತು ಮತ್ತು ಮಕ್ಕಳು ಇಷ್ಟಪಟ್ರ ಇಲ್ವಾ ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನೋಡಿ ಎಷ್ಟು ತೆಳ್ಳಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಅಂತ ನೋಡ್ಬೋದು ನೀವು ಚೆನ್ನಾಗಿ. ನಂತರ ಈಗ ತವಾನ ನಾನು ಚೆನ್ನಾಗಿ, ತವಾ ಅಂದರೆ ನಾನಿಲ್ಲಿ ಹಂಚಿಟ್ಕೊಂಡಿದ್ದೀನಿ, ಕಬ್ಬಿಣದ ತವಾ ಬರುತ್ತಲ್ವಾ, ಸೊ ಅದನ್ನು ನಾವು ಚೆನ್ನಾಗಿ ಕಾಯಿಸಬೇಕು. ಮೇಯ್ನು ರೊಟ್ಟಿನ ನಾವು ಹಸಿ, ಅದು ಜಾಸ್ತಿ ಬಿಸಿ ಇಲ್ದಲೇ ಇದ್ದಾಗಲೇ ನಾವು ಹಾಕಿದ್ರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದು ಇದಕ್ಕೆ ತವಾಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಅದು ತುಂಬ ಚೆನ್ನಾಗಿ ಕಾಯಬೇಕು. ಕಾದ ನಂತರ ನಾವು ಅದ್ರ ಮೇಲೆ ಈ ರೀತಿ ಪೇಪರ್ನ, ಬಟರ್ ಪೇಪರ್, ನಾವು ಹೋಳಿಗೆ ಶೀಟನ್ನು ಹಾಕ್ಕೊಂಡಿದ್ದೀವಲ್ಲ ಅಥವಾ ಬಟರ್ ಪೇಪರ್ ಉಪಯೋಗಿಸಿರೋ ಅದನ್ನೇ ಹೀಗೆ ಹಾಕ್ಬಿಟ್ರೆ ನಂತರ ಅದೊಂಚೂರು ಬಿಸಿ ಆದ ತಕ್ಷಣವೇ ಪೇಪರ್ನ ಬಿಟ್ಕೊಳ್ಳುತ್ತೆ. ಆವಾಗ ನಿಧಾನವಾಗಿ ಪೇಪರ್ನ ತಗೊಳ್ಬೋದು. ನಂತರ ನೋಡಿ, ನಾನು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಅಥವಾ ತುಪ್ಪ ಅಥವಾ ದಾಲ್ಡಾ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತುಪ್ಪ ಮತ್ತು ಅಥವಾ ಎಣ್ಣೆ, ಅಡುಗೆ ಎಣ್ಣೆ ಇದ್ದರೆ ಸಾಕು, ಎರಡನ್ನು ಉಪಯೋಗಿಸಿ. ನಂತರ ನೋಡಿ, ಈಗ ನಾನು ಇದನ್ನು ಒಂದು ಸೈಡ್ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸಲ ಇದನ್ನು ತಯಾರಿಸಿದ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಕಿತ್ಕೊಂಡು ತಿಂತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಟೇಸ್ಟಿ ಕೊಡುತ್ತೆ ಇದು. ನನ್ನ ಮಗಳಂತೂ ಇದನ್ನು ತುಂಬಾ ಇಷ್ಟಪಟ್ಟಳು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಕೂಡ ಒಂದು ಸಲ ತಯಾರಿಸಿ. ಓಕೆ, ಸೊ ಈಗ ಟರ್ನ್ ಮಾಡಿದ್ದೀನಿ ನೋಡಿ. ಟರ್ನ್ ಮಾಡಿ ಈಗ ನಾನು ಎರಡು ಸೈಡ್ ಕೂಡ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಎರಡು ಸೈಡ್ ಕೂಡ ನೋಡಿ ಈ ರೀತಿ ನಾವು ಬೇಯಿಸ್ಕೋಬೇಕು. ತುಂಬಾ ರುಚಿಯಾಗಿರುವಂಥ, ಒಂದು ತೆಳುವಾಗಿರುವಂಥ, ಮೃದುವಾಗಿರುವಂಥ ಮಸಾಲ ಅಕ್ಕಿ ರೊಟ್ಟಿ ಹೀಗೆ ಒಂದು ಸಲ ತಯಾರಿಸಿ ಫ್ರೆಂಡ್ಸ್, ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ನೋಡಿ, ಈ ರೀತಿ ನಾನು ಎಲ್ಲ ಕಡೆನೂ ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ಟವ್ನ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಬೇಡ. ಲೋ ಫ್ಲೇಮಲ್ಲೇ ನೀವು ಈ ರೀತಿ ಬೇಯಿಸ್ಕೊಳ್ಬೋದು. ಹೈ ಫ್ಲೇಮ್ ಮಾಡಿದ್ರೆ ಒಂದೊಂದು ಕಡೆ ಕಲರ್ ಚೇಂಜ್ ಆಗುತ್ತೆ, ಇನ್ನೊಂದು ಕಡೆ ಹಾಗೆ ಇರುತ್ತೆ. ನೋಡ್ಬೋದು ಈಗ ಶುಚಿಯಾಗಿರುವಂಥ ತೆಳುವಾದ ಮಸಾಲ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಓಕೆ, ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.